ನೋಡಿ, ಅಜ್ಜಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ನಿಧಿಯನ್ನು ಮುಟ್ಟಿದ್ರೆ ಯಾರಾದರೂ ಅವರ ಇಡೀ ಕುಟುಂಬ ಸರ್ವನಾಶ ಆಗತ್ತೆ ಅಂಥೇಳಿ ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ವಿಚಾರವಾಗಿ ಮಾತಾಡ್ತಾ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾಳೆಯಿಂದ ಒಂದು ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಸ್ಫೋಟಕ ಮಾತುಗಳನ್ನು ಆಡಿರೋದು. ಲಕ್ಕುಂಡಿಯಲ್ಲಿ ಸಿಕ್ಕಂಥ ನಿಧಿಯನ್ನು ಯಾರಾದರೂ ಮುಟ್ಟಿದ್ರೆ ಸರ್ವನಾಶ ಆಗ್ತಾರೆ, ಇಡೀ ಕುಟುಂಬವೇ ಸರ್ವನಾಶ ಆಗಿಬಿಡುತ್ತೆ ಅಂತ ಭಯಾನಕ ಸತ್ಯವನ್ನು ಬೆಚ್ಚಿಟ್ಟ ರತ್ನವ್ವ ಶಾಗೋಟಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಗ್ರಾಮದ ರತ್ನವ್ವ ಶಾಗೋಟಿ ಅವರಿದ್ದಾರೆ. ಅವರನ್ನು ಕೇಳೋಣ. ಮೇಡಮ್, ಇವಾಗ ಈ ನಿಮ್ಮ ಗ್ರಾಮದಲ್ಲಿ ಸಾಕಷ್ಟು ನಿಧಿ ಇದೆ. ಆ ಸಿಕ್ಕವ್ರ ಪರಿಸ್ಥಿತಿ ಹೇಗಿತ್ತು? ಏನೇನು ಆಗ್ತಿದ್ವು? ಇಲ್ಲಿ ಏನೇನು ತಿಳ್ಕೊಟ್ಟಿರಿ ನೀವು ಅಂತ? ಅಲ್ರಿ, ನಾವು ಕೇಳಿದ್ದು ಅಷ್ಟೇ ರೀ. ಅವ್ರು ಸಿಕ್ಕವ್ರಿಗೆ ಚಲೋ ಆಗೋದಿಲ್ಲ ರೀ, ಒಳ್ಳೇದಲ್ರಿ. ಆಮೇಲಿಂದ ಸಿಕ್ಕವರು ಹೇಳೋದಿಲ್ಲ ರೀ ಅಲ್ರಿ. ಅವರು ನಾವು ಹಿಂಗೆ ಅಂತಂದು ಏನಾರ ನಾವು ಯಾರು ಕೇಳಿದ್ರಿ ರೀ, ಯಾರೂ ಏನು ಹೇಳೋದಿಲ್ಲ ರೀ. ಪಬ್ಲಿಕ್ ಆಗೋದಿಲ್ಲ, ಪಬ್ಲಿಕ್ ಆಗಿದ್ರಿ. ಏನಾಗಿತ್ತಮ್ಮ ಅವಾಗ? ಅವಾಗ ರೀ ತೊಗೊಂಡವ್ರು ಅವ್ರ ಮನೆತನ ಚಲೋ ಇಲ್ರಿ. ಅವ್ರು ತೊಗೊಂಡವ್ರಿಗೆ ಅದು ಒಳ್ಳೇದಲ್ರಿ, ಬಂಗಾರ ಒಳ್ಳೇದಲ್ರಿ. ಅದು ನಾ ಹೇಳೋದು ಇಷ್ಟ ರೀ. ಬಂಗಾರ ಅಂದ್ರೆ ಬೆಂಕಿ ಇದ್ದಂಗೆ. ಹಾಂ, ಬಂಗಾರ ಅಂದ್ರೆ ಬೆಂಕಿ ಇದ್ದಂಗೆ ರೀ. ಅದು ಒಳ್ಳೇದಾಗೋದಿಲ್ಲ ಅನ್ನೋದ್ರಿ. ಇವ್ರೇನು ಕೊಟ್ಟಾರಲ್ಲ ನನಗೆ ಒಳ್ಳೆ ಕೆಲಸ ಮಾಡ್ಯಾರ. ಇದೆಲ್ಲ ಹಿಂದೆ ರಾಜರು ಆಳಿದ ಊರು ಇದು ಅಂತ್ರಿ. ಅದೇನ ಅಲ್ಲೆಲ್ಲ ಅರಮನೆ ಇತ್ತು ಹಿಂದಕ್ಕೆ ಅಂತ ನಮ್ಮ ಅಪ್ಪಾರ್ರಿ ಹೇಳಿದ್ರಿ, ನಮ್ಮ ಅಮ್ಮಾರು ಹೇಳಿದ್ರಿ. ನಾವು ಸಣ್ಣರಿದ್ದಾಗ ರೀ ಇದೆಲ್ಲ ಅರಮನೆ ಇತ್ತು, ಅತಿಮಬ್ಬೆ ಆಳಿದ್ದು ಇದು ಅಚ್ಚಪ್ಪನ ಬೈಲಿ ಅಂತ ಅವ್ರು ಹೇಳಿದ್ದೆ ನಾವು ಕೇಳೀರಿ. ಇಲ್ಲಿ ಗುಡಿ ಅವೆಲ್ಲ ರಗಡ್ ಅದಾವ್ರಿ, ಆಮೇಲೆ ದೇವಸ್ಥಾನ ಅದಾವ್ರಿ, ಮತ್ತು ಅಲ್ಲೆಲ್ಲ ಐತಿ ನಿಧಿ, ಆಮೇಲೆ ಕಾವಲಿ ಅದಾವು ಅಂತಂದು ನಮ್ಮ ಅಮ್ಮಾರು ಹೇಳ್ತಿದ್ರಿ. ನಮ್ಮ ತಂದೆಯವ್ರ ತಾಯಿ ರೀ ಹೇಳ್ತಿದ್ಲಿ ರೀ. ಹೇಳ್ತಿದ್ರಿ ಅವೇ ಅಲ್ಲಿ ಕಾವಲಿ ಐತಿ, ಇಲ್ಲಿ ಕಾವಲಿ ಅದಾವು, ಈ ಊರಾಗ ರಾಜರಾಳಿದ್ದು ಊರು ಇದು ರೀ, ಘಟ್ಟ ಸೇರ್ಪ್ರಿ ಕೋಣ. ಆಮೇಲಿಂದ ಈರಾಣನ ಗುಡಿಲಿಂದ ಶಾವ್ಗಿ ಮರ ಬರ್ಮಪ್ಪನ ಗುಡಿಗೆ ಗವಿ ಐತಿ ಅಂತಂದ್ರಿ. ಈರಾಣನ ಗುಡಿಯಾಗ ರೀ ಅವು ಎಲ್ಲ ಹಳೆಗನ್ನಡ ಬರೆದಿದ್ದು ಇವು ಅದಾವು, ಶಾಸನಗಳು ಅದಾವು ಅಂತಂದು ಹೇಳಿದ್ದು ಮಾತು ನಾವು ಕೇಳೀವ್ರಿ. ಹ್ಞೂ ರೀ. ಅಮ್ಮ, ಈಗ ನಿಧಿ ತೊಗೊಂಡ್ರ ಕುಟುಂಬಗಳು ಏನಾಗ್ತಾವೆ? ಈಗ ನಿಮ್ಮದು ಒಂದು ಎಕ್ಸಾಂಪಲ್. ನಿಧಿ ತೊಗೊಂಡವ್ರಿ ಅವರು ಏನು ಉಳಿಯಂಗಿಲ್ಲ ರೀ. ಅವರು ಏನು ಉಳಿಯಂಗಿಲ್ಲ ರೀ. ಅವ್ರಿಗೆ ಚಲೋ ಆಗೋದಿಲ್ಲ ರೀ. ಆಮೇಲೆ ಅದು ರೀ, ನಾವು ಈಗ ಒಂದು 35 ವರ್ಷದ ಹಿಂದೆ ನೋಡಿದ್ದಂದ್ರೆ ಅವ್ರು ಯಾರೂ ಏನೂ ಉಳಿದಿಲ್ಲ ರೀ. ಅವ್ರಿಗೆ ಒಂದು ಸ್ವಲ್ಪ ಸಿಕ್ಕಿತ್ತಂತ್ರಿ, ಅದನ್ನು ಯಾರಿಗೆ ತೋರಿಸಿಲ್ರಿ. ಅವರು ತೋರಿಸಿಲ್ರಿ, ನೋಡ್ತೀನಿ ಅಂದ್ರೆ ತೋರಿಸಿಲ್ರಿ ಅವರು. ಆದ್ರೆ ಅವ್ರು ಸಿಕ್ಕರೂ ರೀ ಯಾರಿಗೆ ತೋರ್ಸಿನೇ ಇಲ್ರಿ. ಅವ್ರು ಯಾರೂ ಉಳಿದನೇ ಇಲ್ರಿ. ಹುಚ್ಚಿಡ್ದು ಇದಾಗಿ ಅವ್ರು ಖಾಲಿ ಆದ್ರಿ. ಅವ್ರ ಮನ್ಯಾಗ ಯಾರೂ ಇಲ್ರಿ. ಹ್ಞೂ ರೀ. ಅಂದ್ರೆ ಅವ್ರಿಗೆ ಸಂತಾನನೂ ಆಗೋದಿಲ್ಲ, ಏನಿಲ್ಲ ನೋಡ್ರಿ, ಯಾರು ಇಲ್ರಿ. ಮಕ್ಕಳನ್ನ ಇಲ್ರಿ, ಯಾರೂ ಇಲ್ರಿ ಅವರು. ಹ್ಞೂ ರೀ. ಅವ್ರ ಕುಟುಂಬನ ಅವರು ಮಕ್ಳಿದ್ರೆ ಮಕ್ಕಳನ್ನ ಇದಾದ್ರಿ, ಅವರು ಇದಾದ್ರೆ. ನೋಡಿ, ಅಜ್ಜಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ನಿಧಿಯನ್ನು ಮುಟ್ಟಿದ್ರೆ ಯಾರಾದರೂ ಅವರ ಇಡೀ ಕುಟುಂಬ ಸರ್ವನಾಶ ಆಗತ್ತೆ ಅಂಥೇಳಿ ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ವಿಚಾರವಾಗಿ ಮಾತಾಡ್ತಾ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾಳೆಯಿಂದ ಒಂದು ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಸ್ಫೋಟಕ ಮಾತುಗಳನ್ನು ಆಡಿರೋದು. ಲಕ್ಕುಂಡಿಯಲ್ಲಿ ಸಿಕ್ಕಂಥ ನಿಧಿಯನ್ನು ಯಾರಾದರೂ ಮುಟ್ಟಿದ್ರೆ ಸರ್ವನಾಶ ಆಗ್ತಾರೆ, ಇಡೀ ಕುಟುಂಬವೇ ಸರ್ವನಾಶ ಆಗಿಬಿಡುತ್ತೆ ಅಂತ ಭಯಾನಕ ಸತ್ಯವನ್ನು ಬೆಚ್ಚಿಟ್ಟ ರತ್ನವ್ವ ಶಾಗೋಟಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಗ್ರಾಮದ ರತ್ನವ್ವ ಶಾಗೋಟಿ ಅವರಿದ್ದಾರೆ. ಅವರನ್ನು ಕೇಳೋಣ. ಮೇಡಮ್, ಇವಾಗ ಈ ನಿಮ್ಮ ಗ್ರಾಮದಲ್ಲಿ ಸಾಕಷ್ಟು ನಿಧಿ ಇದೆ. ಆ ಸಿಕ್ಕವ್ರ ಪರಿಸ್ಥಿತಿ ಹೇಗಿತ್ತು? ಏನೇನು ಆಗ್ತಿದ್ವು? ಇಲ್ಲಿ ಏನೇನು ತಿಳ್ಕೊಟ್ಟಿರಿ ನೀವು ಅಂತ? ಅಲ್ರಿ, ನಾವು ಕೇಳಿದ್ದು ಅಷ್ಟೇ ರೀ. ಅವ್ರು ಸಿಕ್ಕವ್ರಿಗೆ ಚಲೋ ಆಗೋದಿಲ್ಲ ರೀ, ಒಳ್ಳೇದಲ್ರಿ.
ಆಮೇಲಿಂದ ಸಿಕ್ಕೋರು ಹೇಳೋದಿಲ್ರಿ ಅಲ್ರಿ ಅವರು ನಾವು ಹಿಂಗಂತಂತಂದು ಏನಾರ ನಾವು ಯಾರು ಕೇಳಿದ್ರಿ ರೀ ಯಾರೂ ಏನು ಹೇಳೋದಿಲ್ರಿ ಪಬ್ಲಿಕ್ ಆಗೋದಿಲ್ಲ ಇದ ಪಬ್ಲಿಕ್ ಆಗಿದ್ರಿ ಏನಾಗಿತ್ತಮ್ಮ ಅವಾಗ ಅಂತ? ಅವಾಗ ರೀ ತೊಗೊಂಡಾರ ಅವ್ರ ಮನೆತನ ಚಲೋ ಇಲ್ರಿ ಅವು ತೊಗೊಂಡವ್ರಿಗೆ ಅದು ಒಳ್ಳೇದಲ್ರಿ ಬಂಗಾರ ಒಳ್ಳೇದಲ್ರಿ ಅದು ನಾ ಹೇಳೋದು ಇಷ್ಟ ರೀ. ಬಂಗಾರ ಅಂದ್ರೆ ಬೆಂಕಿ ಇದ್ದಂಗ ಹಾಂ ಬಂಗಾರ ಅಂದ್ರೆ ಬೆಂಕಿ ಇದ್ದಂಗೆ ರೀ ಅದು ಒಳ್ಳೇದಾಗೋದಿಲ್ಲ ಅನ್ನೋದ್ರಿ. ಇವ್ರೇನು ಕೊಟ್ಟಾರಲ್ಲ ನನಗೆ ಒಳ್ಳೆ ಕೆಲಸ ಮಾಡ್ಯಾರ. ಇದೆಲ್ಲ ಹಿಂದೆ ರಾಜರು ಆಳಿದ ಊರು ಇದು ಅಂತ್ರಿ ಅದೇನೋ ಅಲ್ಲೆಲ್ಲ ಅರಮನೆ ಇತ್ತು ಹಿಂದಕ್ಕೆ ಅಂತ ನಮ್ಮ ಅಪ್ಪಾರ್ರಿ ಹೇಳಿದ್ರಿ, ನಮ್ಮ ಅಮ್ಮಾರು ಹೇಳಿದ್ರಿ ನಾವು ಸಣ್ಣರಿದ್ದಾಗ ರೀ ಇದೆಲ್ಲ ಅರಮನೆ ಇತ್ತು ಅತಿಮಬ್ಬೆ ಆಳಿದ್ದು ಇದು ಅಚ್ಚಪ್ಪನ ಬೈಲಿ ಅಂತ ಅವ್ರು ಹೇಳಿದ್ದೆ ನಾವು ಕೇಳೀರಿ. ಇಲ್ಲಿ ಗುಡಿ ಅವೆಲ್ಲ ರಗಡ್ ಅದಾವ್ರಿ, ಆಮೇಲೆ ದೇವಸ್ಥಾನ ಅದಾವ್ರಿ, ಮತ್ತು ಅಲ್ಲೆಲ್ಲ ಐತಿ ನಿಧಿ, ಆಮೇಲೆ ಕಾವಲಿ ಅದಾವು ಅಂತಂದು ನಮ್ಮ ಅಮ್ಮಾರು ಹೇಳ್ತಿದ್ರಿ. ನಮ್ಮ ತಂದೆಯವ್ರ ತಾಯಿ ರೀ ಹೇಳ್ತಿದ್ಲಿ ರೀ ಹೇಳ್ತಿದ್ರಿ ಅವೇ ಅಲ್ಲಿ ಕಾವಲಿ ಐತಿ ಇಲ್ಲಿ ಕಾವಲಿ ಅದಾವು ಈ ಊರಾಗ ರಾಜರು ಆಳಿದ್ದು ಊರು ಇದು ರೀ ಘಟ್ಟ ಸೇರ್ಪ ರೀ ಕೋಣ. ಆಮೇಲಿಂದ ಈರಾಣನ ಗುಡಿಲಿಂದ ಶಾವ್ಗಿ ಮರ ಬರ್ಮಪ್ಪನ ಗುಡಿಗೆ ಗವಿ ಐತಿ ಅಂತಂದ್ರಿ. ಈರಾಣನ ಗುಡಿಯಾಗ ರೀ ಅವು ಎಲ್ಲ ಹಳೆಗನ್ನಡ ಬರೆದಿದ್ದು ಇವು ಅದಾವು ಶಾಸನಗಳು ಅದಾವು ಅಂತಂದು ಹೇಳಿದ್ದು ಮಾತು ನಾವು ಕೇಳೀವ್ರಿ. ಹ್ಞೂ ರೀ. ಅಮ್ಮ ಈಗ ನಿಧಿ ತೊಗೊಂಡ್ರ ಕುಟುಂಬಗಳು ಏನಾಗ್ತಾವೆ? ಈಗ ನಿಮ್ಮದೇ ಒಂದು ಎಕ್ಸಾಂಪಲ್ ನಿಧಿ ತೊಗೊಂಡವ್ರಿ ಅವರು ಏನು ಉಳಿಯಂಗಿಲ್ಲ ರೀ, ಅವರು ಒಂದು ಏನೂ ಉಳಿಯಂಗಿಲ್ಲ ರೀ, ಅವ್ರಿಗೆ ಚಲೋ ಆಗೋದಿಲ್ಲ ರೀ. ಆಮೇಲೆ ಅದು ರೀ ನಾವು ಈಗ ಒಂದು 35 ವರ್ಷದ ಹಿಂದೆ ನೋಡಿದ್ದಂದ್ರೆ ಅವ್ರು ಯಾರೂ ಏನೂ ಉಳಿದಿಲ್ಲ ರೀ. ಅವ್ರಿಗೆ ಒಂದು ಸ್ವಲ್ಪ ಸಿಕ್ಕಿತ್ತಂತ್ರಿ, ಅದನ್ನು ಯಾರಿಗೆ ತೋರಿಸಿಲ್ರಿ, ಅವರು ತೋರಿಸಿಲ್ರಿ. ನೋಡ್ತೀನಿ ಅಂದ್ರೆ ತೋರಿಸಿಲ್ರಿ ಅವರು. ಆದ್ರೆ ಅವ್ರು ಸಿಕ್ಕರೂ ರೀ ಯಾರಿಗೆ ತೋರ್ಸಿನೇ ಇಲ್ರಿ, ಅವ್ರು ಯಾರೂ ಉಳಿದನೇ ಇಲ್ರಿ. ಹುಚ್ಚಿಡ್ದು ಇದಾಗಿ ಅವ್ರು ಖಾಲಿ ಆದ್ರಿ, ಅವ್ರ ಮನ್ಯಾಗ ಯಾರೂ ಇಲ್ರಿ. ಹ್ಞೂ ರೀ. ಅಂದ್ರೆ ಅವ್ರಿಗೆ ಸಂತಾನನೂ ಆಗೋದಿಲ್ಲ, ಏನಿಲ್ಲ ನೋಡ್ರಿ, ಯಾರು ಇಲ್ರಿ, ಮಕ್ಕಳನ್ನ ಇಲ್ರಿ, ಯಾರೂ ಇಲ್ರಿ ಅವರು. ಹ್ಞೂ ರೀ. ಅವ್ರ ಕುಟುಂಬನ ಅವರು ಮಕ್ಕಳಿದ್ದರೆ ಮಕ್ಕಳನ್ನ ಇದಾದ್ರಿ, ಅವರು ಇದಾದ್ರೆ ಅಜ್ಜಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ನಿಧಿಯನ್ನು ಮುಟ್ಟಿದ್ರೆ ಯಾರಾದರೂ ಅವರ ಇಡೀ ಕುಟುಂಬ ಸರ್ವನಾಶ ಆಗತ್ತೆ ಅಂಥೇಳಿ ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ವಿಚಾರವಾಗಿ ಮಾತಾಡ್ತಾ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾಳೆಯಿಂದ ಒಂದು ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಸ್ಫೋಟಕ ಮಾತುಗಳನ್ನು ಆಡಿರೋದು. ಲಕ್ಕುಂಡಿಯಲ್ಲಿ ಸಿಕ್ಕಂಥ ನಿಧಿಯನ್ನು ಯಾರಾದರೂ ಮುಟ್ಟಿದ್ರೆ ಸರ್ವನಾಶ ಆಗ್ತಾರೆ, ಇಡೀ ಕುಟುಂಬವೇ ಸರ್ವನಾಶ ಆಗಿಬಿಡುತ್ತೆ ಅಂತ ಭಯಾನಕ ಸತ್ಯವನ್ನು ಬಿಚ್ಚಿಟ್ಟ ರತ್ನವ್ವ ಶಾಗೋಟಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಗ್ರಾಮದ ರತ್ನವ್ವ ಶಾಗೋಟಿ ಅವರಿದ್ದಾರೆ, ಅವರನ್ನು ಕೇಳೋಣ. ಮೇಡಮ್, ಇವಾಗ ಈ ನಿಮ್ಮ ಗ್ರಾಮದಲ್ಲಿ ಸಾಕಷ್ಟು ನಿಧಿ ಇದೆ, ಆ ಸಿಕ್ಕವ್ರ ಪರಿಸ್ಥಿತಿ ಹೇಗಿತ್ತು, ಏನೇನು ಆಗ್ತಿದ್ವು, ಇಲ್ಲಿ ಏನೇನು ತಿಳ್ಕೊಟ್ಟಿರಿ ನೀವು ಅಂತ? ಅಲ್ರಿ ನಾವು ಕೇಳಿದ್ದು ಅಷ್ಟೇ ರೀ, ಅವ್ರು ಸಿಕ್ಕವ್ರಿಗೆ ಚಲೋ ಆಗೋದಿಲ್ಲ ರೀ, ಒಳ್ಳೇದಲ್ರಿ. ಆಮೇಲಿಂದ ಸಿಕ್ಕವ್ರು ಹೇಳೋದಿಲ್ರಿ ಅಲ್ರಿ. ಅವರು ನಾವು ಹಿಂಗಂತಂತಂದು ಏನಾರ ನಾವು ಯಾರು ಕೇಳಿದ್ರಿ ರೀ ಯಾರೂ ಏನು ಹೇಳೋದಿಲ್ರಿ, ಪಬ್ಲಿಕ್ ಆಗೋದಿಲ್ಲ ಇದ ಪಬ್ಲಿಕ್ ಆಗಿದ್ರಿ. ಏನಾಗಿತ್ತಮ್ಮ ಅವಾಗ ಅಂತ? ಅವಾಗ ರೀ ತೊಗೊಂಡಾರ ಅವ್ರ ಮನೆತನ ಚಲೋ ಇಲ್ರಿ, ಅವು ತೊಗೊಂಡವ್ರಿಗೆ ಅದು ಒಳ್ಳೇದಲ್ರಿ ಬಂಗಾರ ಒಳ್ಳೇದಲ್ರಿ ಅದು ನಾ ಹೇಳೋದು ಇಷ್ಟ ರೀ. ಬಂಗಾರ ಅಂದ್ರೆ ಬೆಂಕಿ ಇದ್ದಂಗ? ಹಾಂ ಬಂಗಾರ ಅಂದ್ರೆ ಬೆಂಕಿ ಇದ್ದಂಗೆ ರೀ, ಅದು ಒಳ್ಳೇದಾಗೋದಿಲ್ಲ ಅನ್ನೋದ್ರಿ. ಇವ್ರೇನು ಕೊಟ್ಟಾರಲ್ಲ ನನಗೆ ಒಳ್ಳೆ ಕೆಲಸ ಮಾಡ್ಯಾರ. ಇದೆಲ್ಲ ಹಿಂದೆ ರಾಜರು ಆಳಿದ ಊರು ಇದು ಅಂತ್ರಿ ಅದೇನೋ ಅಲ್ಲೆಲ್ಲ ಅರಮನೆ ಇತ್ತು ಹಿಂದಕ್ಕೆ ಅಂತ ನಮ್ಮ ಅಪ್ಪಾರ್ರಿ ಹೇಳಿದ್ರಿ, ನಮ್ಮ ಅಮ್ಮಾರು ಹೇಳಿದ್ರಿ ನಾವು ಸಣ್ಣರಿದ್ದಾಗ ರೀ ಇದೆಲ್ಲ ಅರಮನೆ ಇತ್ತು ಅತಿಮಬ್ಬೆ ಆಳಿದ್ದು ಇದು ಅಚ್ಚಪ್ಪನ ಬೈಲಿ ಅಂತ ಅವ್ರು ಹೇಳಿದ್ದೆ ನಾವು ಕೇಳೀರಿ. ಇಲ್ಲಿ ಗುಡಿ ಅವೆಲ್ಲ ರಗಡ್ ಅದಾವ್ರಿ, ಆಮೇಲೆ ದೇವಸ್ಥಾನ ಅದಾವ್ರಿ, ಮತ್ತು ಅಲ್ಲೆಲ್ಲ ಐತಿ ನಿಧಿ, ಆಮೇಲೆ ಕಾವಲಿ ಅದಾವು ಅಂತಂದು ನಮ್ಮ ಅಮ್ಮಾರು ಹೇಳ್ತಿದ್ರಿ. ನಮ್ಮ
ತಂದೆಯವ್ರ ತಾಯಿ ರೀ ಹೇಳ್ತಿದ್ಲಿ ರೀ ನಮ್ಮ ಹೇಳ್ತಿದ್ರಿ ಅವೇ ಅಲ್ಲಿ ಕಾವಲಿ ಐತಿ ಇಲ್ಲಿ ಕಾವಲಿ ಅದಾವು ಈ ಊರಾಗ ರಾಜರಾಳಿದ್ದು ಊರು ಇದು ರೀ ಘಟ್ಟ ಸರ್ಪ್ ರೀ ಕೋಣ ಆಮೇಲಿಂದ ಈರಾಣನ ಗುಡಿಲಿಂದ ಶಾವ್ಗಿ ಮರ ಬರ್ಮಪ್ಪನ ಗುಡಿಗೆ ಗವಿ ಐತಿ ಅಂತಂದ್ರಿ ಈರಾಣನ ಗುಡಿಯಾಗ ರೀ ಅವು ಎಲ್ಲ ಹಳೆಗನ್ನಡ ಬರೆದಿದ್ದು ಇವು ಅದಾವು ಶಾಸನಗಳು ಅದಾವು ಅಂತಂದು ಹೇಳಿದ್ದು ಮಾತು ನಾವು ಕೇಳೀವ್ರಿ. ಹ್ಞೂ ರೀ. ಅಮ್ಮ ಈಗ ನಿಧಿ ತೊಗೊಂಡ್ರ ಕುಟುಂಬಗಳು ಏನಾಗ್ತಾವೆ? ಈಗ ನಿಮ್ಮದೇ ಒಂದು ಎಕ್ಸಾಂಪಲ್ ನಿಧಿ ತೊಗೊಂಡವ್ರಿ ಅವರು ಏನು ಉಳಿಯಂಗಿಲ್ಲ ರೀ. ಅವರು ಒಂದೇನು ಉಳಿಯಂಗಿಲ್ಲ ರೀ. ಅವ್ರಿಗೆ ಚಲೋ ಆಗೋದಿಲ್ಲ ರೀ. ಆಮೇಲೆ ಅದು ರೀ ನಾವು ಈಗ ಒಂದು 35 ವರ್ಷದ ಹಿಂದೆ ನೋಡಿದ್ದಂದ್ರೆ ಅವ್ರು ಯಾರೂ ಏನೂ ಉಳಿದಿಲ್ಲ ರೀ. ಅವ್ರಿಗೆ ಒಂದು ಸ್ವಲ್ಪ ಸಿಕ್ಕಿತ್ತಂತ್ರಿ, ಅದನ್ನು ಯಾರಿಗೆ ತೋರಿಸಿಲ್ರಿ. ಅವರು ತೋರಿಸಿಲ್ರಿ, ನೋಡ್ತೀನಿ ಅಂದ್ರೆ ತೋರಿಸಿಲ್ರಿ ಅವರು. ಆದ್ರೆ ಅವ್ರು ಸಿಕ್ಕರೂ ರೀ ಯಾರಿಗೆ ತೋರ್ಸನೇ ಇಲ್ರಿ. ಅವ್ರು ಯಾರೂ ಉಳ್ದನೇ ಇಲ್ರಿ. ಹುಚ್ಚಿಡ್ದು ಇದಾಗಿ ಅವ್ರು ಖಾಲಿ ಆದ್ರಿ. ಅವ್ರ ಮನ್ಯಾಗ ಯಾರೂ ಇಲ್ರಿ. ಹ್ಞೂ ರೀ. ಅಂದ್ರೆ ಅವ್ರಿಗೆ ಸಂತಾನನೂ ಆಗೋದಿಲ್ಲ, ಏನಿಲ್ಲ ನೋಡ್ರಿ, ಯಾರು ಇಲ್ರಿ. ಮಕ್ಕಳನ್ನ ಇಲ್ರಿ, ಯಾರೂ ಇಲ್ರಿ ಅವರು. ಹ್ಞೂ ರೀ. ಅವ್ರ ಕುಟುಂಬನ ಅವರು ಮಕ್ಳಿದ್ದಾರೆ, ಮಕ್ಕಳನ್ನ ಇದಾದ್ರಿ, ಅವರು ಇದಾದ್ರೆ